ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 104ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ರಾವಣನ ಯುದ್ಧವು ಸಾಗಿರಲು ರಾವಣನು ರಥದಲ್ಲಿ ಕುಳಿತು ಯುದ್ಧ ಮಾಡುತ್ತಿರುವುದು, ರಾಮನು ನೆಲದ ಮೇಲೆ ನಿಂತು ಯುದ್ಧ ಮಾಡುತ್ತಿರುವುದು ಸರಿ ಸಮಾನವಾಗುವುದಿಲ್ಲವೆಂದು ಭಾವಿಸಿದವರಾಗಿ ದೇವತೆಗಳೆಲ್ಲರೂ ಮಾತನಾಡಿಕೊಳ್ಳುತ್ತಿರುವಾಗ ಇಂದ್ರನು ತನ್ನ ಸಾರಥಿಯಾದ ಮಾತಲಿಗೆ ತನ್ನ ರಥವನ್ನು ತೆಗೆದುಕೊಂಡು ಹೋಗುವಂತೆ ತಿಳಿಸುತ್ತಾನೆ. ಅದೇ ರೀತಿಯಾಗಿ ಇಂದ್ರನ ರಥವನ್ನು ತೆಗೆದುಕೊಂಡು ಶ್ರೀರಾಮನ ಬಳಿಗೆ ಬಂದಂತಹ ಮಾತಲಿಯು ಕೈ ಮುಗಿದುಕೊಂಡು ಇಂದ್ರನ ರಥವನ್ನು ಸ್ವೀಕರಿಸಿ ಆತನು ಕಳಿಸಿರುವ ಧನುಸ್ಸನ್ನು, ಅಜೇಯವಾದ ಕವಚವನ್ನು, ಬಾಣ ಬತ್ತಳಿಕೆ ಎಲ್ಲವನ್ನೂ ಸ್ವೀಕರಿಸುವಂತೆ ಕೇಳಿಕೊಳ್ಳುತ್ತಾನೆ. ಆಗ ಶ್ರೀರಾಮಚಂದ್ರನು ಆ ರಥಕ್ಕೆ ಪ್ರದಕ್ಷಿಣೆ ಬಂದು ನಮಸ್ಕರಿಸಿ ಆ ರಥವನ್ನೇರಿ ಮತ್ತೊಮ್ಮೆ ಘೋರವಾಗಿ ರಾವಣನೊಡನೆ ಯುದ್ಧ ಮಾಡಲು ಆರಂಭಿಸುತ್ತಾನೆ. ತನ್ನ ಲೀಲೆಯ ಕಾರಣದಿಂದಾಗಿ ಒಮ್ಮೆ ರಾವಣನ ಕೈ ಮೇಲಾದಂತೆ ರಾವಣನು ಬಿಟ್ಟ ಬಾಣಗಳಿಂದ ಕ್ಷಣಕಾಲ ರಾಮನು ಬಂಧಿತನಾಗಿ ಆಕ್ರೋಶದಿಂದ ರಾವಣನೆಡೆಗೆ ನೋಡುತ್ತಾನೆ. ಧೈರ್ಯಶಾಲಿಯಾದ ಆ ರಾಮನ ಕೋಪದ ಮುಖವನ್ನು ಕಂಡು ಸಕಲ ಪ್ರಾಣಿಗಳು ನಡುಗಿದವು. ಭೂಮಿ ನಡುಗಿತು. ಹುಲಿ ಸಿಂಹಗಳಿಂದ ಕೂಡಿದ ಬೆಟ್ಟವು ಅದುರಿತು. ಅಲ್ಲಿಯ ಮರಗಳು ಅದುರಿದವು. ನದೀಪತಿಯಾದ ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು. ಪಕ್ಷಿಗಳ ಧ್ವನಿ ಕರ್ಕಶವಾಯಿತು. ಅಂತರಿಕ್ಷದಲ್ಲಿ ಮೇಘಗಳು ಉತ್ಪಾತ ಸೂಚನೆಯನ್ನು ಕೊಡುತ್ತಾ ಬಿರುಸಾಗಿ ಗರ್ಜಿಸುತ್ತಾ ಎಲ್ಲ ಕಡೆಗಳಲ್ಲಿಯೂ ಸುತ್ತಾಡಿದವು. ಅತ್ಯಂತ ಕೋಪವನ್ನು ತಾಳಿದ ರಾಮನನ್ನು ಅತಿ ಭೀಕರವಾದ ಉತ್ಪಾತಗಳನ್ನು ಕಂಡು ಸಮಸ್ತ ಪ್ರಾಣಿಗಳು ಭಯಪಟ್ಟವು. ರಾವಣನಿಗೂ ಭಯವಾಯಿತು. ವಿಮಾನಗಳಲ್ಲಿದ್ದ ದೇವತೆಗಳು, ಗಂಧರ್ವರು, ಮಹೋರಗರು, ಋಷಿಗಳು, ದೈತ್ಯ ದಾನವರು, ಗಗನಚಾರಿಗಳಾದ ಗರುಡ ಪಕ್ಷಿಗಳು, ಶೂರರಿಬ್ಬರು ಭಯಂಕರವಾದ ನಾನಾ ಆಯುಧಗಳಿಂದ ಯುದ್ಧ ಮಾಡುತ್ತಲಿರುವಾಗ ಜಗತ್ ಪ್ರಳಯವಾಗುವಂತಿದ್ದ ಆ ಮಹಾಯುದ್ಧವನ್ನು ನೋಡುತ್ತಲಿದ್ದರು. ಯುದ್ಧವನ್ನು ನೋಡುವುದಕ್ಕಾಗಿ ಬಂದ ಸುರಾಸುರರೆಲ್ಲರೂ ಆ ಮಹಾಯುದ್ಧವನ್ನು ನೋಡುತ್ತಾ ಸಂತೋಷವನ್ನು ಸೂಚಿಸುವಂತೆ ವಿಶ್ವಾಸದಿಂದ ಮಾತನಾಡಿಕೊಂಡರು. ಮೇಲೆ ಬಂದು ನಿಂತಿದ್ದ ಅಸುರರು ರಾವಣನು ಗೆಲ್ಲಲಿ ಎಂದು ಹೇಳಿಕೊಂಡರು. ದೇವತೆಗಳು ರಾಮ ನಿನಗೆ ಜಯವಾಗಲಿ ಎಂದು ಮತ್ತೆ ಮತ್ತೆ ಹೇಳುತ್ತಿದ್ದರು. ಈ ನಡುವೆ ರಾಮನ ಮೇಲಣ ಕೋಪದಿಂದ ದುಷ್ಟಾತ್ಮನಾದ ರಾವಣನು ಅವನನ್ನು ಹೊಡೆಯಬೇಕೆಂದು ವಜ್ರದಂತೆ ದೃಢವಾದ ಮಹಾಧ್ವನಿಯುಳ್ಳ ಸರ್ವಶತ್ರು ಸಂಹಾರಕವಾದ ದೊಡ್ಡ ಆಯುಧವೊಂದಕ್ಕೆ ಕೈ ಹಾಕಿದನು. ಬೆಟ್ಟದ ಶಿಖರಗಳೋಪಾದಿಯಲ್ಲಿದ್ದು ಮುಳ್ಳು ತಂತುದಿಗಳಿಂದ ಕೂಡಿ ನೋಡಲು ಭಯಂಕರವಾಗಿ ಹೊಗೆಯಾಡುವಂತಿತ್ತು ಆ ಆಯುಧ. ಚೂಪಾದ ಅಂಚಿನಿಂದ ಕೂಡಿ ಪ್ರಳಯ ಕಾಲದ ಅಗ್ನಿ ರಾಶಿಗೆ ಸಮಾನವಾಗಿದ್ದು ಅತಿ ರೌದ್ರವು ತಡೆಯಲಾಗದುದು ಆದ ಆ ಆಯುಧವು ಯಮನಿಗೂ ಅಸಾಧ್ಯವಾಗಿದ್ದಿತು. ಸಮಸ್ತ ಪ್ರಾಣಿಗಳಿಗೂ ಭಯವನ್ನು ಉಂಟು ಮಾಡುವುದು, ಕ್ರೂರವಾಗಿ ಸೀಳತಕ್ಕದ್ದು, ರೋಷದಿಂದ ಉರಿಯುವಂತಿದ್ದುದು ಆದ ಆ ಶೂಲಾಯುಧವನ್ನು ರಾವಣನು ಕೈಗೆತ್ತಿಕೊಂಡನು. ಪರಾಕ್ರಮಿಯಾದ ಆ ರಾವಣನು ಅತ್ಯಂತ ಕೋಪಗೊಂಡು ಆ ಶೂಲವನ್ನು ಮಧ್ಯದಲ್ಲಿ ಹಿಡಿದುಕೊಂಡನು. ಶೂರನಾದ ಅನೇಕ ರಾಕ್ಷಸರು ರಣಾಂಗಣದಲ್ಲಿ ಆತನ ಸುತ್ತಲೂ ನಿಂತಿದ್ದರು. ಮಹಾಶರೀರಿಯಾದ ಆತನು ಕೆಂಪೇರಿದ ಕಣ್ಣುಗಳಿಂದ ರೋಷಗೊಂಡು ತನ್ನ ಸೈನ್ಯಕ್ಕೆ ಹರ್ಷಗೊಳಿಸುತ್ತಾ ಆ ಶೂಲವನ್ನು ಎತ್ತಿ ಹಿಡಿದು ಭೀಕರವಾಗಿ ಗರ್ಜಿಸಿದನು. ರಾಕ್ಷಸರಾಜನ ಭೀಕರ ಶಬ್ದವು ಭೂಮ್ಯಾಕಾಶಗಳನ್ನು ಉಪದಿಕ್ಕುಗಳನ್ನು ನಡುಗಿಸಿತು. ಆ ದುರಾತ್ಮನ ಅತ್ಯಧಿಕ ಧ್ವನಿಗೆ ಸಕಲ ಪ್ರಾಣಿಗಳು ಭಯಗೊಂಡವು. ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು. ಮಹಾಪರಾಕ್ರಮಿಯಾದ ಆ ರಾವಣನು ಆ ದೊಡ್ಡ ಶೂಲವನ್ನು ಹಿಡಿದುಕೊಂಡು ಬಹಳ ಗಟ್ಟಿಯಾಗಿ ಗರ್ಜಿಸಿ ಬಿರುಮಾತಿನಿಂದ ರಾಮನನ್ನು ಕುರಿತು, ಎಲಾ ರಾಮ, ಈ ಶೂಲವು ವಜ್ರದಂತೆ ಗಟ್ಟಿಯಾದುದು. ರೋಷದಿಂದ ನಾನೀಗ ಪ್ರಯೋಗಿಸುವೆನು. ನನ್ನು ಸಹಾಯಕ್ಕೆ ಪಡೆದಿರುವ ನಿನ್ನ ಪ್ರಾಣಗಳನ್ನು ಈಗಲೇ ತೆಗೆಯುವುದು. ಎಲೈ ರಣಶ್ಲಾಘಿಯೇ, ಅಂದರೆ ಕೊಂಡಾಡತಕ್ಕ ಯುದ್ಧ ಸಾಮರ್ಥ್ಯವುಳ್ಳವನೇ, ನಿನ್ನನ್ನು ಕೊಂದು ಬೇಗನೆ ಯುದ್ಧರಂಗದಲ್ಲಿ ಹತರಾಗಿರುವ ಶೂರ ರಾಕ್ಷಸರಿಗೆ ಅವರ ಜೊತೆಗೂಡಿಸುವೆನು. ರಾಮ, ನಿಲ್ಲು, ನಿನ್ನನ್ನೀಗ ಈ ಶೂಲದಿಂದ ಕೊಲ್ಲುವೆನು ಎಂದು ನುಡಿದನು. ಹೀಗೆಂದು ಹೇಳಿ ಆ ರಾಕ್ಷಸ ರಾಜನು ಆ ಶೂಲವನ್ನು ಎಸೆದನು. ರಾವಣನ ಕೈ ಬಿಟ್ಟು ಬಂದ ಅದು ಮಿಂಚಿನ ಜ್ವಾಲೆಯಿಂದ ಕೂಡಿ 8 ಗಂಟೆಗಳುಳ್ಳದ್ದಾಗಿ ಮಹಾಧ್ವನಿ ಮಾಡುತ್ತಾ ಅಂತರಿಕ್ಷಕ್ಕೆ ಹೋಗಿ ಕಂಗೊಳಿಸುತ್ತಿತ್ತು. ಭಯಂಕರ ರೂಪವುಳ್ಳದ್ದಾಗಿ ಉರಿಯುತ್ತಿದ್ದ ಆ ಶೂಲವನ್ನು
ಪರಾಕ್ರಮಿಯಾದ ರಾಮನು ನೋಡಿ ಧನುಸ್ಸನ್ನು ಬಗ್ಗಿಸಿ ಬಾಣಗಳನ್ನು ಬಿಟ್ಟನು. ನುಗ್ಗಿ ಬರುತ್ತಿರುವ ಪ್ರಳಯಾಗ್ನಿಯನ್ನು ಇಂದ್ರನು ಜಲರಾಶಿಯಿಂದ ತಡೆಯುವಂತೆ ಮೇಲೆ ಬೀಳುತ್ತಿದ್ದ ಅದನ್ನು ರಾಮನು ಬಾಣರಾಶಿಯಿಂದ ತಡೆದನು. ಆದರೆ ರಾವಣನ ಮಹಾಶೂಲವು ಪತಂಗದ ಹುಳುಗಳನ್ನು ಬೆಂಕಿಯು ಸುಡುವಂತೆ ರಾಮನ ಧನುಸ್ಸಿನಿಂದ ಹೊರಟು ಬಂದ ಆ ಬಾಣಗಳನ್ನು ಸುಟ್ಟು ಹಾಕಿತು. ಅಂತರಿಕ್ಷಕ್ಕೆ ಹೋಗಿ ಸೇರಿದ ಆ ಬಾಣಗಳು ಶೂಲದ ಸಂಸ್ಪರ್ಶದಿಂದ ಪುಡಿ ಪುಡಿಯಾಗಿ ಭಸ್ಮವಾದವು. ಇದನ್ನು ನೋಡಿ ರಾಮನು ಅಧಿಕವಾದ ಕೋಪವನ್ನು ತಾಳಿದನು. ರಘುನಂದನನಾದ ರಾಮನು ಅತ್ಯಂತ ಕುಪಿತನಾಗಿ ಮಾತಲಿಯು ತಂದುಕೊಟ್ಟ ಇಂದ್ರ ನಿರ್ಮಿತವಾದ ಶಕ್ತ್ಯಾಯುಧವನ್ನು ಎತ್ತಿಕೊಂಡನು. ಬಲಾಢ್ಯನಾದ ರಾಮನು ಆ ಶಕ್ತಿಯನ್ನು ತೂಗಿ ಹಿಡಿದಿರಲು ಅದು ತನ್ನ ಗಂಟೆಗಳನ್ನು ಧ್ವನಿ ಮಾಡುತ್ತಾ ಕಾಂತಿಯುಕ್ತವಾಗಿ ಯುಗಾಂತ್ಯದ ಉಲ್ಕೆಯಂತೆ ಆಕಾಶವನ್ನು ಬೆಳಗಿತು. ಅದನ್ನು ಎಸೆಯಲು ಅದು ರಾಕ್ಷಸರಾಜನ ಆ ಶೂಲಕ್ಕೆ ಹೋಗಿ ಬಿದ್ದಿತು. ಮಹಾಶೂಲವು ಶಕ್ತ್ಯಾಯುಧದಿಂದ ಮುರಿಯಲ್ಪಟ್ಟು ಕಾಂತಿಯನ್ನು ಕಳೆದುಕೊಂಡು ಬಿದ್ದಿತು. ಅನಂತರ ರಾಮನು ತೀಕ್ಷ್ಣವಾದ ಮಹಾವೇಗವುಳ್ಳ ವಜ್ರಕ್ಕೆ ಸಮವಾದ ಹರಿತವಾದ ಬಾಣಗಳಿಂದ ಮಹಾವೇಗಶಾಲಿಗಳಾದ ರಾವಣನ ಕುದುರೆಗಳನ್ನು ಹೊಡೆದನು. ರಾಮನು ಅತ್ಯಂತ ಸಾಹಸಯುಕ್ತನಾಗಿ ರಾವಣನ ಎದೆಗೆ ಹರಿತವಾದ ಬಾಣಗಳನ್ನು ಹೊಡೆದು ಹಣೆಗೆ 3 ಬಾಣಗಳನ್ನು ಹೊಡೆದನು. ರಾಕ್ಷಸರಾಜನ ಸರ್ವಾಂಗಗಳು ಬಾಣಗಳಿಂದ ಭೇದಿಸಲ್ಪಟ್ಟು ಸರ್ವ ಅವಯವಗಳಿಂದಲೂ ರಕ್ತ ಹರಿಯುತ್ತಿರಲು ಆತನು ರಾಕ್ಷಸ ಸಮುದಾಯದ ನಡುವೆ ಹೂವರಳಿದ ಅಶೋಕ ವೃಕ್ಷದಂತೆ ಕಂಗೊಳಿಸುತ್ತಿದ್ದನು. ಅವಯವಗಳಿಗೆಲ್ಲ ರಾಮನ ಬಾಣಗಳು ನಾಟಿ ರಕ್ತದಿಂದ ತೊಯ್ದಿರಲು ರಾಕ್ಷಸರಾಜನು ತನ್ನ ಪರಿವಾರದ ನಡುವೆ ವ್ಯಸನಕ್ಕೀಡಾದನು. ಆಗ ಅಧಿಕವಾದ ಕೋಪವನ್ನು ತಾಳಿದನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 104ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.